ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ರೈಸಿನಾ ಡೈಲಾಗ್ 2026 ಭಾರತದ ಪ್ರಮುಖ ಜಿಯೋ ಪಾಲಿಟಿಕ್ಸ್ ಮತ್ತು ಜಿಯೋ ಎಕನಾಮಿಕ್ಸ್ ಸಮ್ಮೇಳನ. ಇದು ಭಾರತದಲ್ಲಿ 2026 ಮಾರ್ಚ್ 5ರಿಂದ 7ರವರೆಗೆ ನಡೀತು. ಈ ಒಂದು ರೈಸಿನಾ ಡೈಲಾಗ್ 2026ರ ಬಗ್ಗೆ ಪ್ರಮುಖ ಪ್ರಶ್ನೋತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೊಂದು ಡೈರೆಕ್ಟ್ ಕ್ವಶನ್ ಆನ್ಸರ್ ಸೆಷನ್ ಆಗಿದ್ದು, ಈ ಒಂದು ಸೆಷನ್ ಅಲ್ಲಿ ನಾವು ರೈಸಿನಾ ಡೈಲಾಗ್ 2026 ಬಗ್ಗೆ ಪ್ರಮುಖವಾದ 50 ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತೀವಿ. ನೇರ ಪ್ರಶ್ನೆ, ನೇರ ಉತ್ತರ ಇರುತ್ತೆ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ಇದು. ಯಾಕಂದ್ರೆ ಇದು ಭಾರತದ ಇಂಪಾರ್ಟೆಂಟ್ ಜಿಯೋ ಪಾಲಿಟಿಕ್ಸ್ ಮತ್ತು ಜಿಯೋ ಎಕಾನಾಮಿಕ್ಸ್ ಸಮ್ಮಿಟ್ ಆಗಿದೆ. ಸೊ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ರೈಸಿನಾ ಡೈಲಾಗ್ 2026 ಯಾವ ನಗರದಲ್ಲಿ, ಯಾವ ಸಿಟಿಯಲ್ಲಿ ಇದು, ಯಾವ ನಗರ ಅಥವಾ ಯಾವ ಸಿಟಿಯಲ್ಲಿ ಇದು ನಡೀತು ಅಂತೇಳಿ. ಸ್ನೇಹಿತರೆ ನೋಡಿ, ರೈಸಿನಾ ಡೈಲಾಗ್ ಇದೆಯಲ್ಲ, ಇದು ಬಹಳ ಪ್ರಮುಖವಾದ ಒಂದು ಜಿಯೋ ಪಾಲಿಟಿಕಲ್ ಆಗಿರುವಂಥ ಒಂದು ಸಮ್ಮೇಳನ ಆಗಿದೆ. ಇದು ಎಲ್ಲಿ ನಡೀತು ಕೇಳಿದ್ರೆ ನವದೆಹಲಿಯಲ್ಲಿ ನಡೀತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನವದೆಹಲಿಯಲ್ಲಿ ನಡೆದಿರುವಂಥದ್ದು. ರೈಸಿನಾ ಡೈಲಾಗ್ ಅನ್ನು ಮುಖ್ಯವಾಗಿ ಆಯೋಜಿಸುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಇದೆಯಲ್ಲ, ಇದು ಬಹಳ ಪ್ರಮುಖವಾಗಿ ರೈಸಿನಾ ಡೈಲಾಗ್ ಅನ್ನು ಮುಖ್ಯವಾಗಿ ಆಯೋಜಿಸುವ ಸಂಸ್ಥೆಯಾಗಿದೆ. ರೈಸಿನಾ ಡೈಲಾಗ್ 2026 ಯಾವ ದಿನಾಂಕಗಳಲ್ಲಿ ಭಾರತದಲ್ಲಿ ಅಂದರೆ ನವದೆಹಲಿಯಲ್ಲಿ ನಡೀತು? ಸರಿಯಾದ ಉತ್ತರ ಇದು ಮಾರ್ಚ್ 5ರಿಂದ 7ರವರೆಗೆ. ಮಾರ್ಚ್ 5ರಿಂದ 7ರವರೆಗೆ, ಇದೇ ವರ್ಷ ಕಳೆದ ಮಾರ್ಚ್ 5ರಿಂದ 7ರವರೆಗೆ ಭಾರತದಲ್ಲಿ ರೈಸಿನಾ ಡೈಲಾಗ್ 2026 ನಡೀತು. ರೈಸಿನಾ ಡೈಲಾಗ್ 2026ರ ಥೀಮ್ ಏನು ಹಾಗಾದ್ರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಂಸ್ಕಾರ, ಅಸೆಷನ್, ಅಕಾಮಡೇಷನ್, ಅಡ್ವಾನ್ಸ್ಮೆಂಟ್. ಸಂಸ್ಕಾರ, ಅಸೆಷನ್, ಅಕಾಮಡೇಷನ್ ಅಂಡ್ ಅಡ್ವಾನ್ಸ್ಮೆಂಟ್. ಇದು 2026ರ ರೈಸಿನಾ ಡೈಲಾಗ್ನ ಥೀಮ್ ಆಗಿದೆ. ಥೀಮ್ ಆಗಿರುವಂಥದ್ದು. ರೈಸಿನಾ ಡೈಲಾಗ್ ಅನ್ನು ಯಾವ ಸಚಿವಾಲಯ ಸಹ ಆಯೋಜಿಸುತ್ತೆ? ಅಂದರೆ ನಾವು ಆಗಲೇ ಹೇಳಿದಾಗೆ ಯಾವ ಸಂಸ್ಥೆ ಇದೆಯಲ್ಲ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಜೊತೆಗೆ ಸಹ ಆಯೋಜಕ ಸಂಸ್ಥೆ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ. ರೈಸಿನಾ ಡೈಲಾಗ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಿಯೋ ಪಾಲಿಟಿಕ್ಸ್ ಆ್ಯಂಡ್ ಜಿಯೋ ಎಕನಾಮಿಕ್ಸ್. ನಾವು ಆಗಲೇ ಹೇಳಿದ್ವಿ, ಇದೊಂದು ಭಾರತದ ಪ್ರಮುಖ ಜಿಯೋ ಪಾಲಿಟಿಕ್ಸ್ ಮತ್ತು ಜಿಯೋ ಎಕನಾಮಿಕ್ಸ್ ಸಮ್ಮಿಟ್ ಆಗಿದೆ. ಸೊ ರೈಸಿನಾ ಸಮ್ಮಿಟ್ ವಿಶೇಷವಾಗಿ ಜಿಯೋ ಪಾಲಿಟಿಕಲ್ ಮತ್ತು ಜಿಯೋ ಎಕನಾಮಿಕ್ಸ್ ಸಮ್ಮಿಟ್ ಆಗಿದೆ. ರೈಸಿನಾ ಡೈಲಾಗ್ ಯಾವ ದೇಶದ ಪ್ರಮುಖ ಜಾಗತಿಕ ಸಮ್ಮೇಳನ? ಸರಿ ಉತ್ತರ ಆಪ್ಷನ್ ಬಿ, ಭಾರತ. ಭಾರತದೊಂದು ಪ್ರಮುಖ ಜಾಗತಿಕ ಸಮ್ಮೇಳನವಾಗಿದೆ. ರೈಸಿನಾ ಡೈಲಾಗ್ ಯಾವ ವರ್ಷ ಪ್ರಾರಂಭ ಆಯಿತು? ಶುರುವಾಗಿದ್ದು ಯಾವಾಗ ಕೇಳಿದ್ರೆ ಇದು ಸರಿ ಉತ್ತರ ಆಪ್ಷನ್ ಸಿ, 2016ರಲ್ಲಿ ಇದು ಸ್ಟಾರ್ಟ್ ಆಗಿರುವಂಥದ್ದು, ಪ್ರಾರಂಭ ಆಗಿರುವಂಥದ್ದು. ರೈಸಿನಾ ಡೈಲಾಗ್ 2026ರಲ್ಲಿ ಎಷ್ಟು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಸಿ, ಸುಮಾರು 110 ದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ರೈಸಿನಾ ಡೈಲಾಗ್ ಯಾವ ಕ್ಷೇತ್ರದ ಚರ್ಚೆಗೆ ಪ್ರಸಿದ್ಧವಾಗಿರುವಂಥದ್ದು? ಸರಿಯಾದ ಉತ್ತರ ಜಾಗತಿಕ ನೀತಿಗೆ ಸಂಬಂಧಪಟ್ಟಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೈಸಿನಾ ಸೈನ್ಸ್ ಡಿಪ್ಲೊಮೆಸಿ ಇನಿಷಿಯೇಟಿವ್ ಎಲ್ಲಿ ಘೋಷಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ರೈಸಿನಾ ಡೈಲಾಗ್ 2026ರಲ್ಲಿ ರೈಸಿನಾ ಸೈನ್ಸ್ ಡಿಪ್ಲೊಮೆಸಿ ಇನಿಷಿಯೇಟಿವ್, ಇದು 2026ರ ರೈಸಿನಾ ಡೈಲಾಗ್ನಲ್ಲಿ ನವದೆಹಲಿಯಲ್ಲಿ ನಡೀತಲ್ಲ, ಇದರಲ್ಲಿ ಘೋಷಿಸಲಾಯಿತು. ಸೈನ್ಸ್ ಡಿಪ್ಲೊಮೆಸಿ ಇನಿಷಿಯೇಟಿವ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜ್ಞಾನ ಮತ್ತು ವಿದೇಶಾಂಗ ನೀತಿ. ವಿಜ್ಞಾನ ಮತ್ತು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿರುವಂಥದ್ದು ಸೈನ್ಸ್ ಡಿಪ್ಲೊಮೆಸಿ ಇನಿಷಿಯೇಟಿವ್. ರೈಸಿನಾ ಡೈಲಾಗ್ನಲ್ಲಿ ಯಾವ ವಿಷಯ ಮುಖ್ಯವಾಗಿ ಚರ್ಚಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಮಲ್ಟಿಪೋಲಾರ್ ವರ್ಲ್ಡ್. ಮಲ್ಟಿಪೋಲಾರ್ ವರ್ಲ್ಡ್. ಮಲ್ಟಿಪೋಲಾರ್ ವರ್ಲ್ಡ್. ಗ್ಲೋಬಲ್ ಸೌತ್ ಎಂಬ ಪದ ಯಾವ ಸಂದರ್ಭದಲ್ಲಿ ಬಳಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾಗತಿಕ ಆಡಳಿತದಲ್ಲಿ ಅಭಿವೃದ್ಧಿಶೀಲ ದೇಶಗಳ ಪಾತ್ರದ ಕುರಿತಾಗಿ ಚರ್ಚೆ ಬಂದಾಗ ಗ್ಲೋಬಲ್ ಸೌತ್ ಅನ್ನುವಂತಹ ಒಂದು ಪದ, ಗ್ಲೋಬಲ್ ಸೌತ್ ಎನ್ನುವಂತಹ ಪದವನ್ನು ಬಳಸಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ರೈಸಿನಾ ಡೈಲಾಗ್ ಯಾವ ಖಂಡದ ದೇಶದಲ್ಲಿ ನಡೆಯುತ್ತೆ? ತುಂಬ ಈಸಿಯಾಗಿರೋ ಪ್ರಶ್ನೆ. ಸರಿ ಉತ್ತರ ಆಪ್ಷನ್ ಬಿ, ಏಷ್ಯಾ ಖಂಡದ ಭಾರತದಲ್ಲಿ ನಡೆದಿರುವಂಥದ್ದು. ಅದು ಭಾರತದ ನವದೆಹಲಿಯಲ್ಲಿ, ನ್ಯೂ ಡೆಲ್ಲಿಯಲ್ಲಿ. ರೈಸಿನಾ ಡೈಲಾಗ್ ಅನ್ನು ಯಾವ ಥಿಂಕ್ ಟ್ಯಾಂಕ್ ಆಯೋಜಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಎ, ORF. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ORF ಎಂಬುದು ಯಾವುದಕ್ಕೆ ಸಂಕ್ಷಿಪ್ತ, ಅಂದರೆ ಯಾವ ಸಂಸ್ಥೆಯ ಅಬ್ರಿವೇಷನ್ ಏನಾಗುತ್ತೆ ORF ಅನ್ನೋದಕ್ಕೆ? ಸರಿಯಾದ ಉತ್ತರ ಆಗಲೇ ನೋಡಿದ್ವಿ, ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಸಿನಾ ಡೈಲಾಗ್ ಯಾವ ರೀತಿಯ ಒಂದು ವೇದಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಾಗತಿಕ ನೀತಿ ಚರ್ಚಾ ವೇದಿಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಸಿನಾ ಡೈಲಾಗ್ನಲ್ಲಿ ಯಾವ ವಿಷಯಗಳು ಚರ್ಚೆಯಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಎಲ್ಲ ವಿಷಯಗಳು, ಅಂದರೆ ಕ್ಲೈಮೇಟ್ ಚೇಂಜ್, ಜಾಗತಿಕ ತಾಪಮಾನದ ಒಂದು ಬದಲಾವಣೆ, ಹಾಗೆಯೇ ಟೆಕ್ನಾಲಜಿ, ಇನ್ನು ಗ್ಲೋಬಲ್ ಗವರ್ನೆನ್ಸ್, ಈ 3 ವಿಷಯಕ್ಕೆ ಸಂಬಂಧಪಟ್ಟಂತ ವಿಶೇಷವಾದ ಚರ್ಚೆ ಆಯಿತು. ರೈಸಿನಾ ಡೈಲಾಗ್ ಯಾವ ಪ್ರದೇಶದ ಭದ್ರತೆ ಕುರಿತು ಚರ್ಚಿಸಿತು? ವೆರಿ ವೆರಿ ಇಂಪಾರ್ಟೆಂಟ್ ಅಂಶ, ನೋಟ್ ಮಾಡ್ಕೊಳ್ಳಿ. ಆಪ್ಷನ್ ಎ, ಇಂಡೋ ಪೆಸಿಫಿಕ್ ಸೆಕ್ಯೂರಿಟಿ ಬಗ್ಗೆ, ಭದ್ರತೆ ಬಗ್ಗೆ ವಿಶೇಷವಾಗಿ ರೈಸಿನಾ ಸಮಿಟ್ 2026ನಲ್ಲಿ ಇಂಡೋ ಪೆಸಿಫಿಕ್ ಭದ್ರತೆ ಕುರಿತು ಚರ್ಚಿಸಲಾಯಿತು. ಮೇರಿಟೈಮ್ ಸೆಕ್ಯೂರಿಟಿ ಯಾವ ದೇಶಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಎ, ಇದು ಯಾವುದೇ ದೇಶಕ್ಕೆ ಅನ್ನೋದಕ್ಕಿಂತ ಪ್ರದೇಶಕ್ಕೆ, ವಿಶೇಷವಾಗಿ ಸಮುದ್ರದ ಭದ್ರತೆಗೆ ಸಂಬಂಧಪಟ್ಟಿದೆ ಮೇರಿಟೈಮ್ ಸೆಕ್ಯೂರಿಟಿ. ಸಪ್ಲೈ ಚೈನ್ ಸೆಕ್ಯೂರಿಟಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಎ, ಉತ್ಪಾದನೆ ಮತ್ತು ವ್ಯಾಪಾರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಸಪ್ಲೈ ಚೈನ್ ಸೆಕ್ಯೂರಿಟಿ ಸಂಬಂಧಿಸಿರುವಂಥ ವಿಷಯ. ರೈಸಿನಾ ಡೈಲಾಗ್ನಲ್ಲಿ ಯಾವ ತಂತ್ರಜ್ಞಾನ ಪ್ರಮುಖ ವಿಷಯವಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನಾವೇನು ಇತ್ತೀಚೆಗೆ ತುಂಬ ಕೇಳ್ತಿದ್ದೀವಲ್ಲ AI ಅಂತೇಳಿ, ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಮಿಟ್ ಕೂಡ ಆಯಿತು. ಸೊ AI ಪ್ರಮುಖವಾಗಿ ಇಟ್ಕೊಂಡು ಈ ಒಂದು ರೈಸಿನಾ ಡೈಲಾಗ್ನಲ್ಲಿ ಚರ್ಚೆ ಮಾಡಲಾಯಿತು. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಯಾವ ದೇಶ ಹೆಚ್ಚು ಉತ್ತೇಜನ ನೀಡ್ತಾ ಇದೆ? ಸರಿ ಉತ್ತರ ಆಪ್ಷನ್ ಎ, ಭಾರತ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚು ಉತ್ತೇಜನ ನೀಡ್ತಿರುವಂಥ ದೇಶ. ರೈಸಿನಾ ಡೈಲಾಗ್ನಲ್ಲಿ ಚರ್ಚಿಸಲಾದ ಮತ್ತೊಂದು ವಿಷಯ ಯಾವುದು ಹಾಗಾದರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸೆಮಿ ಕಂಡಕ್ಟರ್ ಸಪ್ಲೈ ಚೈನ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ರೈಸಿನಾ ಡೈಲಾಗ್ 2026ರಲ್ಲಿ ಸುಮಾರು ಎಷ್ಟು ಪ್ರತಿನಿಧಿಗಳು ಭಾಗವಹಿಸಿದ್ರು? ಸರಿಯಾದ ಉತ್ತರ ಆಪ್ಷನ್ ಸಿ, ಸುಮಾರು 2700 ರೆಪ್ರೆಸೆಂಟೇಟಿವ್ ಅಥವಾ ಪ್ರತಿನಿಧಿಗಳು ಭಾಗವಹಿಸಿದ್ರು. ರೈಸಿನಾ ಡೈಲಾಗ್ನಲ್ಲಿ ಭಾಗವಹಿಸುವವರು ಯಾರು ಹಾಗಾದರೆ? ಸರಿ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲರೂ ಕೂಡ. ನೋಡಿ, ರಾಜಕಾರಣಿಗಳು ಭಾಗವಹಿಸ್ತಾರೆ, ತಜ್ಞರು ಭಾಗವಹಿಸ್ತಾರೆ ಮತ್ತು ಉದ್ಯಮಿಗಳು ಕೂಡ ಭಾಗವಹಿಸ್ತಾರೆ. ರೈಸಿನಾ ಡೈಲಾಗ್ನಲ್ಲಿ ಯಾವ ರೀತಿಯ ಪಾಲುದಾರಿಕೆಗಳ ಕುರಿತು ಚರ್ಚೆ ನಡೀತು? ಇಂಪಾರ್ಟೆಂಟ್ ಇದೆ ಅಂಶ, ನೋಟ್ ಮಾಡ್ಕೊಳ್ಳಿ. ನೋಡಿ, ಪ್ಯೂರಿಲ್ಯಾಟರಲ್ ಪಾರ್ಟ್ನರ್ಶಿಪ್ಸ್ ಬಗ್ಗೆ ತುಂಬ ಚರ್ಚೆ ನಡೀತು. ಈ ಒಂದು ರೀತಿಯ ಪಾಲುದಾರಿಕೆಯ ಬಗ್ಗೆ. ಸೌತ್ ಕೋಆಪರೇಷನ್ ಯಾವ ದೇಶಗಳಿಗೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಎ, ಅಭಿವೃದ್ಧಿಶೀಲ ದೇಶಗಳು, ಡೆವಲಪಿಂಗ್ ಕಂಟ್ರೀಸ್. ಅದರಲ್ಲಿ ಭಾರತ ಕೂಡ ಬಹಳ ಪ್ರಮುಖವಾಗಿ ಇರುವಂಥ ದೇಶವಾಗಿದೆ. ರೈಸಿನಾ ಡೈಲಾಗ್ನಲ್ಲಿ ಯಾವ ಜಾಗತಿಕ ಸಂಸ್ಥೆಯ ಸುಧಾರಣೆ ಕುರಿತು ಚರ್ಚೆ ನಡೀತು? ಇಂಪಾರ್ಟೆಂಟ್ ಇದೆ ಅಂಶ, ನೋಟ್ ಮಾಡ್ಕೊಳ್ಳಿ. ಸರಿ ಉತ್ತರ ಆಪ್ಷನ್ ಸಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್, ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಇದೆಯಲ್ಲ, ಇದರ ಒಂದು ಭದ್ರತಾ ಸಮಿತಿಯ ಸುಧಾರಣೆ ಕುರಿತು ಚರ್ಚಿಸಲಾಯಿತು. ಯಾಕಂದರೆ ಇತ್ತೀಚೆಗೆ ಏನಾಗ್ತಿದೆ ಕೇಳಿದ್ರೆ, ಉಳ್ಳವರ ಮತ್ತು ಬಲಾಢ್ಯರ ಒಂದು ಮಾತನ್ನೇ ಹೆಚ್ಚು ನಾವು ನೋಡ್ತಾ ಇದ್ದೀವಿ. ಅವರ ಯುದ್ಧಗಳು, ನೀತಿಗಳು, ಆಕ್ರಮಣಗಳು. ಸೊ ಈ ಯುನೈಟೆಡ್ ನೇಷನ್ಸ್ನ ಸೆಕ್ಯೂರಿಟಿ ಕೌನ್ಸಿಲ್ ಇನ್ನಷ್ಟು ಸುಧಾರಣೆ ಆಗಬೇಕು ಅಂತೇಳಿ ರೈಸಿನಾ ಡೈಲಾಗ್ನಲ್ಲಿ ಕೂಡ ಚರ್ಚಿಸಲಾಯಿತು. ಭಾರತದ ಯಾವ ಸಂಸ್ಥೆಯಲ್ಲಿ ಸ್ಥಾಯಿ ಸದಸ್ಯತ್ವ ಬಯಸ್ತಾ ಇದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಯುಎನ್ಎಸ್ಸಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಸಿನಾ ಡೈಲಾಗ್ನಲ್ಲಿ ಯಾವ ಸಮುದ್ರ ಪ್ರದೇಶ ಮುಖ್ಯ ಚರ್ಚೆಯ ಕೇಂದ್ರ ಬಿಂದು ಆಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ.
ಹಿಂದೂ ಮಹಾಸಾಗರ ಚರ್ಚೆಯ ಕೇಂದ್ರ ಬಿಂದುವಾಗಿರುವಂತಹ ಒಂದು ಸಾಗರವಾಗಿದೆ. ಅಂಡರ್ ಸಿ ಕೇಬಲ್ಸ್ ಯಾವುದಕ್ಕೆ ಸಂಬಂಧಿಸಿದೆ? ಸರಿ ಉತ್ತರ ಆಪ್ಷನ್ ಎ ಇಂಟರ್ನೆಟ್ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರುವಂಥದ್ದು ಅಂಡರ್ ಸಿ ಕೇಬಲ್ಸ್. ರೈಸಿನಾ ಡೈಲಾಗ್ನಲ್ಲಿ ಯಾವ ವಿಷಯವೂ ಕೂಡ ಚರ್ಚೆ ಆಯಿತು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹಾಗೆಯೇ ಪೋಲಾರ್ ನ್ಯೂಕ್ಲಿಯರೈಸ್, ಇದನ್ನು ಕೂಡ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟಂತೆ. ಹಾಗೆಯೇ ಇನ್ನೊಂದು ಪ್ರಮುಖ ವಿಷಯ ಯಾವುದು ಕೇಳಿದ್ರೆ ಆಪ್ಷನ್ ಡಿ ಟ್ರೇಡ್, ಎಕಾನಮಿ, ಟೆಕ್ನಾಲಜಿ ಎಲ್ಲದೂ ಕೂಡ ಹೌದು ಅಂತ ಹೇಳ್ತಾರೆ. ಟ್ರೇಡ್ ಹೌದು, ಎಕಾನಮಿ ಮತ್ತು ಟೆಕ್ನಾಲಜಿ. ರೈಸಿನಾ ಡೈಲಾಗ್ನಲ್ಲಿ ಇದೊಂದು ಯಾವ ರೀತಿಯ ಸಮ್ಮೇಳನವಾಗಿದೆ? ಸರಿ ಉತ್ತರ ಆಪ್ಷನ್ ಸಿ ಇದೊಂದು ಜಾಗತಿಕ ಸಮ್ಮೇಳನವಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರೈಸಿನಾ ಡೈಲಾಗ್ ಯಾವ ದೇಶದ ಸಾಫ್ಟ್ ಪವರ್ ಹೆಚ್ಚಿಸುತ್ತೆ? ಸರಿ ಉತ್ತರ ಆಪ್ಷನ್ ಎ ಭಾರತದ ಸಾಫ್ಟ್ ಪವರ್ ಅನ್ನ ಇದು ಹೆಚ್ಚಿಸುವಂಥದ್ದು. ರೈಸಿನಾ ಡೈಲಾಗ್ ಯಾವ ರೀತಿಯ ನೀತಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಫಾರಿನ್ ಪಾಲಿಸಿಗೆ, ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿರುವಂಥದ್ದು. ವಿದೇಶಾಂಗ ನೀತಿಗೆ ಇದು ಸಂಬಂಧಪಟ್ಟಿರುವಂಥದ್ದು. ರೈಸಿನಾ ಡೈಲಾಗ್ ಯಾವ ವರ್ಷದಿಂದ ಪ್ರತಿ ವರ್ಷ ನಡೀತಾ ಇದೆ? ಆಗಲೇ ಹೇಳಿದ್ವಿ, ಸರಿ ಉತ್ತರ ಆಪ್ಷನ್ ಸಿ 2016 ಇಂದ ಎವ್ರಿ ಇಯರ್ ನಡೀತಾ ಇದೆ. ರೈಸಿನಾ ಡೈಲಾಗ್ನಲ್ಲಿ ಕ್ಲೈಮೇಟ್ ಚೇಂಜ್ ಕುರಿತು ಚರ್ಚೆ ನಡೆಯುತ್ತದೆಯೇ? ಎಸ್ ಆರ್ ನೋ ಟೈಪ್ ಕ್ವಶನ್ ಇದು. ಎಸ್. ರೈಸಿನಾ ಡೈಲಾಗ್ ಯಾವ ದೇಶದ ರಾಜಧಾನಿಯಲ್ಲಿ ನಡೆಯುತ್ತೆ? ಸರಿ ಉತ್ತರ ಆಪ್ಷನ್ ಬಿ ನವದೆಹಲಿ, ಭಾರತದ ರಾಜಧಾನಿಯಲ್ಲಿ ನಡೆಯಿತು. ರೈಸಿನಾ ಡೈಲಾಗ್ ಯಾವ ರೀತಿಯ ಸಮಸ್ಯೆಗಳ ಕುರಿತು ಚರ್ಚಿಸುತ್ತೆ? ಸರಿ ಉತ್ತರ ಆಪ್ಷನ್ ಎ ಜಾಗತಿಕ ಸಮಸ್ಯೆಗಳ ಕುರಿತು ಇದು ಸುದೀರ್ಘ ಚರ್ಚೆಯನ್ನು ಮಾಡಲಾಯಿತು ರೈಸಿನಾ ಡೈಲಾಗ್ 2026ನಲ್ಲಿ. ರೈಸಿನಾ ಡೈಲಾಗ್ ಯಾವ ಕ್ಷೇತ್ರದ ತಜ್ಞರನ್ನು ಆಕರ್ಷಿಸುತ್ತೆ? ವಿಶೇಷವಾಗಿ ಈ ಎಲ್ಲ ಕ್ಷೇತ್ರದ ತಜ್ಞರು ನೋಡಿ, ಜಿಯೋಪಾಲಿಟಿಕ್ಸ್, ಎಕನಾಮಿಕ್ಸ್ ಆ್ಯಂಡ್ ಟೆಕ್ನಾಲಜಿ, ಜಿಯೋಪಾಲಿಟಿಕ್ಸ್ ಅರ್ಥಶಾಸ್ತ್ರ ಮತ್ತು ತಂತ್ರಜ್ಞಾನದ ಕ್ಷೇತ್ರದ ತಜ್ಞರನ್ನು ಇದು ಆಕರ್ಷಿಸುತ್ತೆ. ರೈಸಿನಾ ಡೈಲಾಗ್ ಯಾವ ಥಿಂಕ್ ಟ್ಯಾಂಕ್ ಜೊತೆಗೆ ಸಂಬಂಧಪಟ್ಟಿದೆ? ಸರಿ ಉತ್ತರ ಆಪ್ಷನ್ ಎ ORF. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ORF ಅನ್ನು ಇಲ್ಲಿ ಒಂದು ನಾವು ಥಿಂಕ್ ಟ್ಯಾಂಕ್ ಅಂತೇಳಿ ಕನ್ಸಿಡರ್ ಮಾಡಬಹುದಾಗಿದೆ. ರೈಸಿನಾ ಡೈಲಾಗ್ನಲ್ಲಿ ಯಾವ ಪ್ರದೇಶದ ಸಹಕಾರದ ಕುರಿತು ಚರ್ಚೆ ನಡೀತು? ಸರಿ ಉತ್ತರ ಆಪ್ಷನ್ ಎ ಇಂಡೋ ಪೆಸಿಫಿಕ್ ಸಹಕಾರದ ಕುರಿತು, ಈ ಪ್ರದೇಶದ ಸಹಕಾರದ ಕುರಿತು ಚರ್ಚೆ ನಡೆದಿರುವಂಥದ್ದು. ರೈಸಿನಾ ಡೈಲಾಗ್ 2026ರಲ್ಲಿ AI ಗವರ್ನೆನ್ಸ್ ಕುರಿತು ಚರ್ಚೆ ಆಯ್ತಾ? ಎಸ್, ಹೌದು ಆಗಿದೆ. ರೈಸಿನಾ ಡೈಲಾಗ್ ಯಾವ ರೀತಿಯ ವೇದಿಕೆ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲೆ ಎಲ್ಲ ರೀತಿಯ, ಅಂದರೆ ರಾಜಕೀಯನೂ ಹೌದು, ಆರ್ಥಿಕ ಹೌದು, ತಂತ್ರಜ್ಞಾನ ಕೂಡ ಹೌದು. ಪ್ಲಾಟ್ಫಾರ್ಮ್, ಎಲ್ಲದಕ್ಕೂ ಸಂಬಂಧಪಟ್ಟಂತ ಒಂದು ಪ್ಲಾಟ್ಫಾರ್ಮ್. ರೈಸಿನಾ ಡೈಲಾಗ್ ಯಾವ ದೇಶದ ರಾಜತಾಂತ್ರಿಕ ಮಹತ್ವವನ್ನು ಹೆಚ್ಚಿಸುತ್ತೆ? ಸರಿ ಉತ್ತರ ಆಪ್ಷನ್ ಎ ಭಾರತ. ರೈಸಿನಾ ಡೈಲಾಗ್ ಯಾವ ರೀತಿಯ ವಿಶ್ವ ವ್ಯವಸ್ಥೆಯನ್ನು ಚರ್ಚಿಸುತ್ತೆ? ಸರಿ ಉತ್ತರ ಆಪ್ಷನ್ ಬಿ ಮಲ್ಟಿಪೋಲಾರ್ ವರ್ಲ್ಡ್. ರೈಸಿನಾ ಡೈಲಾಗ್ ಯಾವ ನಗರದಲ್ಲಿ ಪ್ರತಿ ವರ್ಷ ನಡೆಯುತ್ತೆ? ಈಸಿ ಪ್ರಶ್ನೆ, ಸರಿ ಉತ್ತರ ನವದೆಹಲಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ರೈಸಿನಾ ಡೈಲಾಗ್ 2026 ಯಾವ ಕ್ಷೇತ್ರಗಳಿಗೆ ಪ್ರಮುಖವಾಗಿ ಇರುವಂಥದ್ದು? ಆಪ್ಷನ್ಸ್ ಈ ರೀತಿ ಇದೆ: ಜಾಗತಿಕ ರಾಜಕೀಯ, ಆರ್ಥಿಕತೆ, ತಂತ್ರಜ್ಞಾನ, ಮೇಲ್ನೇ ಎಲ್ಲ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ವಶನ್ ಆನ್ಸರ್ ಸೆಷನ್ ಅನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.